ವರ್ಷದ ಹಿಂದೆ ಎಲೆಕ್ಷನ್ ಆಗ ಹತ್ತಿ ಮುಖ್ಯವಾಗಿತ್ತು. ಆದರೆ ಅಧಿಕಾರ ಬಂದು 1.5 ವರ್ಷದ ಬಳಿಕ ಈಗ ಬತ್ತಿ ಇಡೋ ಕೆಲಸ ಆಗ್ತಾ ಇದೆ. ಇದು ಜಸ್ಟ್ ಟೀಸರ್ ಅಂತಿರೋ ಟ್ರೈಲರ್ ನೋಡಿ ಸಿನಿಮಾ ಬಾಕಿ ಇದೆ. ಅಧಿಕಾರ ಹಂಚಿಕೆಯ ಒಪ್ಪಂದ ಶೂಟಿಂಗ್ ಆಗಿದೆ ಅಂತ ಒಬ್ಬರು, ಇಲ್ಲ ಅಂತ ಇನ್ನೊಬ್ಬರು. ಈ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಪರಂ ಎಂಟ್ರಿ ಆಗಿದೆ. ನಾವೇನು ಇಲ್ಲಿ ಇರೋದು ಸೈಡ್ ರೋಲ್ ಮಾಡೋದಕ್ಕ ಅಂತ ಪ್ರಳಯ ರುದ್ರನಾಗಿ ಕೆರಳಿ ನಿಂತಿದ್ದಾರೆ. ಯಾವ ಒಪ್ಪಂದನೂ ಆಗಿಲ್ಲ, ಶುರುವಾಗಿದೆ. ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನೋ ಡಿಸ್ಕಷನ್, ನೋ ಡಿಬೇಟ್. ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ. ಇದು 2023ರ ಅಶ್ವಮೇಧ ಜೋಡಿ. ಈಗ ಕುರ್ಚಿಗಾಗಿ ಹೃದಯ ಸಮುದ್ರ ಕಲಕಿ ಸುನಾಮಿ ಎದ್ದಿದೆ. ದ್ವೇಷದ ಬೆಂಕಿ ರೋಷಾಗ್ನಿಯಾಗಿ ಹೊಗೆ ಏಳುವ ಭೀತಿ ಎಬ್ಬಿಸಿದೆ. ಈ ಸಿಂಹಾಸನಕ್ಕಾಗಿ ಪ್ರಾಣ ಒತ್ತೆ ಇಟ್ಟು ಹೋರಾಟಕ್ಕೆ ಜೇಂಕಾರದ ಸಾಲುಗಳ ಬರವಣಿಗೆ ಆರಂಭವಾಗಿದೆ ನೋಡಿ. ಡಿಸಿಎಂ ಡಿಕೆಶಿ ಅಧಿಕಾರ ಪಡೆದೇ ತೀರೋಕೆ ದಿಟ್ಟ ಹೆಜ್ಜೆಯನ್ನ ಇಟ್ರೆ, ಸಿದ್ದರಾಮಯ್ಯ ಒಪ್ಪಂದವೇ ಇಲ್ಲ ಅಂತ ಯಜ್ಞ ದೀಕ್ಷೆಯನ್ನ ತೊಟ್ಟಂತಿದೆ. ಸಿಎಂ ಸೀಟ್ಗಾಗಿ ಒಪ್ಪಂದ, ಕಾಂಗ್ರೆಸ್ನಲ್ಲಿ ರಣ. ಸಿಂಹಾಸನಕ್ಕಾಗಿ ಧಗ ರುದ್ರನಂತಾದ ಪರಮೇಶ್ವರ್. ಈ ಕಿಡಿ ಹೊತ್ತಿ ವರ್ಷವೇ ಉಳಿದಿದೆ. ಆ ಸಂದರ್ಶನ ಜಸ್ಟ್ ಬತ್ತಿ ಹೊತ್ತಿಸಿದೆಯಷ್ಟೇ. ನಾಜೂಕಾಗಿ ಇಟ್ಟ ಹೆಜ್ಜೆ ಡಿಕೆಶಿಗೆ ಯಾಕೋ ನಯವಾಗಿ ಚುಚ್ಚಿಬಿಟ್ಟಿದೆ. ಒಪ್ಪಂದ ಪಟಾಕಿ ಹೊಡೆದು ಅದಕ್ಕಾಗಿ ಬಂಡಾಟಿದ ಬ್ಲಾಕ್ ಮೇಲ್ ಇಲ್ಲ ಎಂದಿದ್ದ ಕನಕಪುರ ಬಂಡೆಗೆ ಕನಸೇ ಛಿದ್ರವಾಗುವಂಥ ಮರ್ಮಾಘಾತ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್. ಒಪ್ಪಂದ ಆಗಿದೆ ಅಂತಾದ್ರೆ ನಾವೆಲ್ಲ ಯಾಕಿರಬೇಕು? ಸಿಡಿದು ನಿಂತ ಸಿಎಂ ಸೀಟ್ ಕನಸುಗಾರ ಪರಮೇಶ್ವರ್. ಇಬ್ಬರೂ ಪಟ್ಟಕ್ಕಾಗಿ ಮಾತಿನ ವರಸೆಗೆ ನಿಲ್ತಾ ಇದ್ದ ಹಾಗೆ ಸಿಡಿದು ನಿಂತ ಈ ಸೀಟಿನ ಮೇಲೆ ಕಣ್ಣಿಟ್ಟು ದಶಕವೇ ಕಳೆದ ಹಳೆ ಕನಸುಗಾರ ಪರಮೇಶ್ವರ್ ಸುಲ್ತಾನ್ ಸಮರಕ್ಕೆ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಅಲ್ಲ, ಒಪ್ಪಂದ ಆಗಿದೆ ಅಂದ್ರೆ ಏನರ್ಥ? ಒಪ್ಪಂದ ಅಂತಂದ್ರೆ ನಾವೆಲ್ಲ ಯಾಕಿರ್ಬೇಕು ಅನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರಿಬ್ರೇ ರಾಜಕಾರಣ ಮಾಡ್ಲಿ, ಅವರಿಬ್ರೇ ನಡೆಸ್ಲಿ, ಈ ರೀತಿ ಒಪ್ಪಂದ ಸಾಧ್ಯವೇ ಇಲ್ಲ ಅಂತ ರುದ್ರಾವತಾರವನ್ನ ತಾಳಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ತಮ್ಮ ಹೇಳಿಕೆ ಹೊತ್ತಿಸಿದ ಕಿಡಿ ಅಗ್ನಿ ಪರ್ವತ ಆಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿ ಹೇಳಿದ್ದು ಹಳೇ ಗಾದೆ ಮಾತು. ನನಗೆ ಯಾರೂ ಶತ್ರುಗಳಿಲ್ಲ, ಎಲ್ಲರೂ ಮಿತ್ರರೇ. ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿದ್ದೇವೆ ಅಂತ ಸೈಲೆಂಟ್ ಗೇಮ್ನತ್ತ ಚಿತ್ತವನ್ನ ಹರಿಸಿದ್ದಾರೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ನನಗೆ ಯಾರ ಮೇಲೂ ಡಿಫರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಫ್ರೆಂಡ್ಸ್. ನಥಿಂಗ್ ಇಸ್ ಪರ್ಮನೆಂಟ್. ಈ ಬೃಹನ್
ನಾಟಕದ ಪಾತ್ರಧಾರಿಗಳನ್ನ ನೋಡ್ತಾ ಇರೋ ಬಿಜೆಪಿ ಒಪ್ಪಂದದ ಕದನವನ್ನ ಕಿಚಾಯಿಸಿದೆ. ಕಾಂಗ್ರೆಸ್ನಲ್ಲಿ ಜಿದ್ದಾಜಿದ್ದಿನ ಸಂಘರ್ಷ ಆಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಏನು ಒಪ್ಪಂದ ಆಗಿದೆ, ಒಳ ಒಪ್ಪಂದ ಆಗಿದೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮಧ್ಯೆ. ಪಾಪ ಡಿ.ಕೆ. ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಳಿದ್ನಲ್ಲ, ಈಗ ಜಿದ್ದಾಜಿದ್ದಿ ಶುರುವಾಗಿದೆ. 4 ಗೋಡೆ ಮಧ್ಯೆ ಇತ್ತು, ಬಹಿರಂಗವಾಗಿ ಚರ್ಚೆ ಶುರುವಾಗಿದೆ. ಹೊಡೆದಾಟಕ್ಕೂ ನಿಂತ್ಕೊಳ್ತಾರೆ. ಸೀಟ್ ಶೇರಿಂಗ್ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಗೊಂದಲ. ನಾವ್ ಯಾರ ಪರ ನಿಲ್ಲಬೇಕು ಅಂತ ನಾಯಕರಲ್ಲಿ ತಳಮಳ. ಒಟ್ಟಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ನ ಇಬ್ಬರು ಮದಗಜಗಳ ನಡುವಿನ ಈ ಆಂತರಿಕ ಕಿತ್ತಾಟ ಜನ್ಮ ತಾಳ್ತಾ ಇದ್ದಂತೆ ಗೊಂದಲಗಳ ಮೋಡ ಕಟ್ಟಿದ್ದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.